ನಮಸ್ಕಾರ ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಬೆಂಗಳೂರು ಮಹದೇವಪುರ ಕ್ಷೇತ್ರದ ಕಾಡುಗೋಡಿ ವ್ಯಾಪ್ತಿಯಲ್ಲಿ ಬರುವ ಪಟಾಲಮ್ಮ ಲೇಔಟ್ನಲ್ಲಿ ಹಲವು ವರ್ಷಗಳಿಂದ ಅಲ್ಲಿಯ ಜನರನ್ನು ಕಾಡುತ್ತಿದ್ದ ಕುಡಿಯುವ ನೀರಿನ ಸಮಸ್ಯೆಗೆ ಕೊನೆಗೂ ದೊಡ್ಡ ಪರಿಹಾರ ಸಿಕ್ಕಿದೆ. ಬರೋಬ್ಬರಿ 2 ದಶಕಗಳಿಂದ ಇಲ್ಲಿನ ನಿವಾಸಿಗಳು ಕುಡಿಯುವ ಕಾವೇರಿ ನೀರಿಗಾಗಿ ಪಡುತ್ತಿದ್ದ ಪಾಡು ಅಷ್ಟಿಷ್ಟಲ್ಲ. ಎಸ್, ಸುಮಾರು 20 ವರ್ಷಗಳಿಂದ ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದ ಸ್ಥಳೀಯ ನಿವಾಸಿಗಳಿಗೆ ಇದೀಗ ನೆಮ್ಮದಿ ಸಿಕ್ಕಂತಾಗಿದೆ. ಇಷ್ಟು ವರ್ಷಗಳ ಬಳಿಕ ತಮ್ಮ ಮನೆ ಬಾಗಿಲಿಗೆ ನೀರು ಬರುತ್ತಿರುವುದನ್ನು ಕಂಡು ಪಟಾಲಮ್ಮ ಲೇಔಟ್ ನಿವಾಸಿಗಳ ಆನಂದ ಮುಗಿಲು ಮುಟ್ಟಿದೆ. ಲೇಔಟ್ನಲ್ಲಿ ನೂರಾರು ನಿವಾಸಿಗಳು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಪಟಾಲಮ್ಮ ಶಕ್ತಿ ಕೇಂದ್ರ ವತಿಯಿಂದ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಅಲ್ಲಿಯ ಜನರು ಈ ಸಂತಸದ ನಿಲುವಿನ ಬಳಿಕ ಕೊನೆಗೂ ನಿಟ್ಟುಸಿರು ಬಿಡುವಂತಾಗಿದೆ. ಮಾಜಿ ಸಚಿವರಾದ ಶ್ರೀ ಅರವಿಂದ್ ಲಿಂಬಾವಳಿ ಹಾಗೂ ಶಾಸಕರಾದ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರ ಮುಂದಾಳತ್ವದಲ್ಲಿ ಹಾಗೂ ಬಿಜೆಪಿ ಕಾರ್ಯಕರ್ತರ ಸಹಕಾರದೊಂದಿಗೆ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಲಾಗಿದೆ ಎಂದು ಸ್ಥಳೀಯರು ಖುಷಿಯಿಂದಲೇ ಸಂತಸ ವ್ಯಕ್ತಪಡಿಸಿದ್ದಾರೆ. ಒಂದು ಕಾಲದಲ್ಲಿ ಅಲ್ಲಿಯ ಸ್ಥಳೀಯರಿಗೆ ಮೂಲ ಸೌಕರ್ಯಗಳ ಕೊರತೆಯಿಂದ ಹಲವು ಸಮಸ್ಯೆಗಳ ತವರೂರಾಗಿದ್ದ ಪಟಾಲಮ್ಮ ಲೇಔಟ್ನಲ್ಲಿ ಈಗ ಅಭಿವೃದ್ಧಿಯ ಹೊಸ ಅಧ್ಯಾಯ ಆರಂಭವಾಗಿದೆ ಎನ್ನುವುದು ನಿವಾಸಿಗಳ ಅಭಿಪ್ರಾಯ. ಕುಡಿಯುವ ನೀರಿನ ಸಮಸ್ಯೆ ಪರಿಹಾರಗೊಂಡ ಹಿನ್ನೆಲೆಯಲ್ಲಿ ಸ್ಥಳೀಯರು ಮಾಧ್ಯಮಗಳ ಮುಂದೆ ಬಂದು ತಮ್ಮ ಸಂತಸವನ್ನ ಹಂಚಿಕೊಂಡು ಸಮಸ್ಯೆ ಬಗೆಹರಿಸಲು ಹೆಚ್ಚು ಶ್ರಮಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ಹಲವು ವರ್ಷಗಳ ಬೇಡಿಕೆಗೆ ಸ್ಪಂದಿಸಿ ನೀರಿನ ಸಮಸ್ಯೆ ನಿವಾರಣೆಯಾಗಿರುವುದು ಪಟಾಲಮ್ಮ ಲೇಔಟ್ ನಿವಾಸಿಗಳಲ್ಲಿ ಹೊಸ ಆಶಾ ಭರವಸೆಯನ್ನು ಮೂಡಿಸಿದೆ. ಈ ಸಂತಸಕ್ಕೆ ಕಾರಣರಾದ ಹಾಗೇನೆ ತಮ್ಮ 20 ವರ್ಷಗಳ ಕಷ್ಟವನ್ನು ದೂರ ಮಾಡಿದ ಅರವಿಂದ್ ಲಿಂಬಾವಳಿ ಅವರಿಗೆ ಹಾಗೂ ಶ್ರಮಿಸಿದ ಬಿಜೆಪಿ ಕಾರ್ಯಕರ್ತರಿಗೆ ಅಲ್ಲಿಯ ಸ್ಥಳೀಯರು ಸಾರ್ವಜನಿಕರು ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸಿ ಸಿಹಿ ಹಂಚುವುದರ ಮೂಲಕ ಸಂತಸದ ಕ್ಷಣವನ್ನು ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿಯ ಹರಿಕಾರರು ಮತ್ತು ನಮ್ಮ ನೆಚ್ಚಿನ ನಾಯಕರಾದ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದ ಶ್ರೀಯುತ ಅರವಿಂದ್ ಲಿಂಬಾವಳಿಜಿರವರ ನೇತೃತ್ವದಲ್ಲಿ ಏನು ಕಾಡುಗೋಡಿ ಪಟಾಲಮ್ಮ ಲೇಔಟಲ್ಲಿ ಸುಮಾರು ಒಂದು 15 ವರ್ಷಗಳಿಂದ ನೀರಿನ ಸಮಸ್ಯೆ ಇತ್ತು. ಸೊ ಹೀಗಾಗಿ ಎಲ್ಲ ಕಡೆಯೂ ನೀರಿಂದು ಅಭಾವ ಜಾಸ್ತಿ ಇರೋದ್ರಿಂದ ಕಾವೇರಿದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ನಾವು ಹೋಗಿ ನಮ್ಮ ನಾಯಕರಿಗೆ ತಿಳಿಸಿದ್ರಿ, ಅಣ್ಣ ಸುಮಾರು ಒಂದು 15 ವರ್ಷಗಳಿಂದ ಈ ಏರಿಯಾದಲ್ಲಿ ನೀರಿಲ್ಲ ಅಂತೇಳಿದ್ದು. ಖುದ್ದಾಗಿ ಅವರು ಟಾಸ್ಕ್ ಫೋರ್ಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಇಮಿಡಿಯೇಟಾಗಿ ಅಧಿಕಾರಿಗಳನ್ನೆಲ್ಲ ಕರೆದು ಅದೇನಿದೆಯೋ ಖುದ್ದಾಗಿ 15 ದಿನ ಒಳಗಡೆ ಜನರ ಸಮಸ್ಯೆ ಬಂದು ಕ್ಲಿಯರ್ ಆಗಬೇಕಂತ ಹೇಳಿದ ತಕ್ಷಣ ನಾವು ಕೂಡ ಅಧಿಕಾರಿಗಳೇ ಹಿಂದೆ ಹೋಗಿ ಇವತ್ತು 15 ದಿನ ಒಳಗಡೆ ನಾವು ನಮ್ಮ ಪಟಾಲಮ್ಮ ಲೇಔಟ್ಗೆ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ. ನಮ್ಮ ನಾಯಕರಿಗಂತೂ ಕೋಟಿ ಧನ್ಯವಾದಗಳನ್ನ ನಾವು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀರಿ. ಸುಮಾರು ಕೆಲಸಗಳು ನಡೀತಾ ಇದೆ ಮಹದೇವಪುರದಲ್ಲಿ. ನಮ್ಮ ಇವತ್ತು ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಜನಗಳ ಕಣ್ಮುಂದೆ ಇದೆ ಅವ್ರು ಮಾಡಿರೋಂಥ ಕೆಲಸಗಳು ಕೂಡ. ಯಾಕಂದರೆ ಖುದ್ದಾಗಿ ಅವರೇ ಅಧಿಕಾರಿಗಳನ್ನ ಫಾಲೋ ಅಪ್ ಮಾಡ್ತಾರೆ. ಏನೇ ಒಂದು ಸಮಸ್ಯೆ ಆದರೂ ಕೂಡ ಇಮಿಡಿಯೇಟಾಗಿ ಅದನ್ನು ನೋಡಿ ಅಧಿಕಾರಿಗಳ ಹತ್ರ ಹೇಳಿ ಮತ್ತೆ ನಮ್ಮ ಕಡೆಯಿಂದ ಬಂದ್ಬಿಟ್ಟು ಕೆಲಸ ಆಗಿದೆಯಾ ಇಲ್ಲ ಅಂತ ಅವ್ರು ಕೇಳ್ಕೊತಾರೆ. ಸೊ ಈ ರೀತಿ ಒಂದು ನಾಯಕರು ಸಿಗೋದು ಬಂದ್ಬಿಟ್ಟು ತುಂಬ ಕಷ್ಟ ಇದೆ ನಮಗೆ. ಸೊ ಮುಂದಿನ ದಿನಗಳಲ್ಲಿ ನಮ್ಮ ಈ ಲೇಔಟ್ನ ನಿವಾಸಿಗಳು ಏನಿದ್ದಾರೆ, ಸೊ ಅವರು ಬಂದು ಖುದ್ದಾಗಿ ಅವರೇ ಇನ್ಯಾವುದೂ ಕೂಡ ಕೇಳ್ತಾ ಇಲ್ಲ. ಅವರು ಖುದ್ದಾಗಿ ಅವರೇ ಬಂದ್ಬಿಟ್ಟು ನಮ್ಮ ನಾಯಕರಿಗೋಸ್ಕರ ಏನು ಮಾಡೋದಕ್ಕೂ ರೆಡಿ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ನಮ್ಮ ಶಾಸಕರಾದ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ ಮೇಡಮ್ಗೂ ಮತ್ತು ನಮ್ಮ ನಾಯಕರಾದ ಅರವಿಂದ್ ಲಿಂಬಾವಳಿಜಿರವ್ರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. 18-20 ವರ್ಷದಿಂದ ನಾವು ಈ ನೀರಿಲ್ಲದೆ ತುಂಬ ಫೇಸ್ ಮಾಡಿದ್ದೀವಿ. ಆದರೆ ಇವಾಗ ಅವ್ರ ನೇತೃತ್ವದಲ್ಲಿ ನಮಗೆ ನೀರು ಬಂದಿದೆ. ನಮ್ಮ ಫುಲ್ ಇಡೀ ಸ್ಟ್ರೀಟ್ ಅವ್ರಿಗೆ ತುಂಬ ಖುಷಿಯಾಗಿದೆ. ತುಂಬ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಖುಷಿ. ಯಾಕಂದರೆ 20 ವರ್ಷದಿಂದ ನಮಗೆ ನೀರಿಲ್ಲದೆ ತುಂಬ ಕಷ್ಟಪಟ್ಟಿದ್ದೀವಿ. ನಾವಿವಾಗ ಅರವಿಂದ್ ಲಿಂಬಾವಳಿಯವ್ರಿಗೂ ಮತ್ತು ನಮ್ಮ ಮಂಜುಳಾ ಮೇಡಮ್ ಅವ್ರಿಗೂ ಮತ್ತು ನಮ್ಮ ಶಕ್ತಿ ಕೇಂದ್ರದ ನಮ್ಮ ಸಂಗೀತ್ ಸರ್ಗೂ ಎಲ್ಲರಿಂದನೂ ಒಂದು ಉತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀವಿ. ಸುಮಾರು 20 ವರ್ಷಗಳಿಂದ ನಮ್ಗೆ ನೀರಿನ ಸಮಸ್ಯೆ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಾವು ತುಂಬ ಕಷ್ಟ ಟ್ಯಾಂಕರ್ಗಳು ಕಡಿದ್ರೂ ಬರ್ತಾ ಇರಲಿಲ್ಲ. ಇವತ್ತು ಫೋನ್ ಮಾಡಿದ್ರೆ ಸಾಯಂಕಾಲ ಬರ್ತಾಯಿದ್ವು. ಆ ರೀತಿ ತುಂಬ ಅವಸ್ಥೆ ಅನುಭವಿಸಿದ್ವಿ. ಇವತ್ತು ನಮ್ಮ ಅರವಿಂದ್ ಲಿಂಬಾವಳಿ ಸರು ಮತ್ತು ಮಂಜುಳಾ ಮೇಡಮ್ ಮತ್ತು ನಮ್ಮ ಅಧ್ಯಕ್ಷರ ಕಡೆಯಿಂದ ಆದಷ್ಟು ಬೇಗ ಅಂದರೆ 15 ದಿನದಲ್ಲೇ ಸ್ಟಾರ್ಟ್ ಮಾಡಿ ಮುಗಿಸ್ಕೊಟ್ಟಿದ್ದಾರೆ. ಅದರಿಂದ ತುಂಬ ಖುಷಿ ಆಗ್ತಾಯಿದೆ. ಇದರಿಂದ ನಮಗೆ ಇನ್ನೇನು ಹೇಳಕ್ಕೆ ಬರ್ತಾಯಿಲ್ಲ. ಇನ್ನು ಮುಂದಿನ ಅವರಿಗೆ ಯಾವುದೇ ರೀತಿ ಸಹಕಾರ ಬೇಕಾದ್ರೂ ನಮ್ಮ ಕಡೆಯಿಂದನೂ ಅವ್ರ ಕಡೆಯಿಂದ ನಮಗೆ, ನಮ್ಮ ಕಡೆಯಿಂದ ಅವರಿಗೆ ಸಂಪೂರ್ಣವಾಗಿ ಸಿಗುತ್ತೆ.